ಕರ್ನಾಟಕದಲ್ಲಿ ಡೆಂಗಿ ಜ್ವರ ಹೆಚ್ಚುತ್ತಿರುವ ಹಿನ್ನೆಲೆ ಕೆಂಭಾವಿಯ ಪುರಸಭೆ ಅಧಿಕಾರಿಗಳು ಕೆಂಭಾವಿ ಹೋಟೆಲ್ ಮಾಲೀಕರಿಗೆ ಮನವರಿಕೆ ಮಾಡಿಕೊಟ್ಟಂತಹ ಸಂದರ್ಭ. ಹೋಟೆಲ್ಗಳನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಿ. ಕೆಂಭಾವಿ ಪಟ್ಟಣದ ಹೋಟೆಲ್ಗಳಲ್ಲಿ ಸ್ವಚ್ಛತಾ ಅಭಿಯಾನ. ನ್ಯೂಸ್ 81 ಕನ್ನಡ ಕೆಂಭಾವಿ ಹೋಟೆಲ್ಗಳಲ್ಲಿ ಸ್ವಚ್ಛತಾ ಅಭಿಯಾನದಲ್ಲಿ ಪಾಲ್ಗೊಂಡಿದ್ದಾಗ ಆರೋಗ್ಯ ಭಾಗ್ಯ ದೃಷ್ಟಿಯಿಂದ ಕೆಂಭಾವಿ ಪುರಸಭೆ ಅಧಿಕಾರಿಗಳು ನೋಟಿಸ್ ಕೊಟ್ಟು ಡ್ರಮ್ಗಳಲ್ಲಿ ಇದ್ದಂತಹ ನೀರು ಸ್ವಚ್ಛತಾಗೊಳಿಸಿದ ಕೆಂಭಾವಿಯ ಪುರಸಭೆ ಅಧಿಕಾರಿಗಳು. ವೀರೇಶ್ ಶಿಟ್ಟಕಳಕಿ, ನ್ಯೂಸ್ 81 ಕನ್ನಡ. ಯಾವಾಗಲೂ ಡ್ರೆಸ್ ಕೋಡ್ ಇರಲಿ, ಡ್ರೆಸ್ ಕೋಡ್ ಮುಂದಿನ ಸಾಯಂಕಾಲ ಮಧ್ಯಾಹ್ನ ಬಂದು ಕಾಂಟ್ಯಾಕ್ಟ್ ಮಾಡಿ ಹಾಕಿಸ್ಬೇಕು. ಈ ಥರ ಎಲ್ಲ ಕಷ್ಟ ಅದೆಲ್ಲ ಬಿಳಿಯರಿಗೆ ತಗೊಂಡು ಇದಕ್ಕೆ ಸುತ್ತ ಈ ಥರ ಕಟ್ಟಬೇಕು. ಯಾವಾಗ ನಿಮ್ಗೆ ನೀರು ಬೇಕಲ್ಲ, ಬಿಳಿಯರಿಗೆ ಎತ್ತಬೇಕು, ನೀರು ತುಂಬಿಬೇಕು, ಮತ್ತೆ ವಾಪಸ್ ಕಟ್ಟಬೇಕು. ಅಂದರೆ ಹುಳ ಆಗಲ್ಲ, ಧೂಳ ಬರಲ್ಲ, ಕಸ ಬೀಳಲ್ಲ ಒಳಗಡೆ ಎಲ್ಲನೂ. ಇಲ್ಲಾಂದ್ರೆ ಈ ಥರ ನೀವು ಮಾಡೋದು, ಈ ಥರ ಈ ನೀರು ಜನರಿಗೆ ಬಂದರೆ ಕೊಡೋದು, ವಾಂತಿ, ಬೇದಿ, ಪ್ರಕರಣ ಇದನ್ನೆಲ್ಲ ನಾವೆಲ್ಲ ತಡೆಗಟ್ಟಬೇಕಾಗಲ್ಲ. ಅದಕ್ಕೆಲ್ಲ ನಾವು ನೀವು ಸಹಕರಿಸಿದ್ರೆ ಕೆಲಸ ಆಗುತ್ತೆ. ಇದಕ್ಕೆ ಒಂದು ಬಿಳಿ ಬಟ್ಟೆ ಹಾಕಿ ಇಡಿ. ನಾಳೆ ತಗೊಂಡ್ಮೇಲೆ ಚಾಲು ಮಾಡಿ ಅಂಗಡಿ ಪರ್ಮಿಷನ್ ಕೊಡೋದಿಲ್ಲ. ಲೈಸೆನ್ಸ್ ತಗೊಂಡಿದ್ರು. ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ 81 ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.